ಬಲೆ ಹುಚ್ಚ ಮತ್ತು ಬಂಗಾರದ ಮನುಷ್ಯ, ಬಲೆ ಹುಚ್ಚ, ಉಯ್ಯಾಲೆ, ದೇವ್ರ ಮಕ್ಕಳು ಅನೇಕ ಸಿನಿಮಾಗಳನ್ನು ಮಾಡಿದ್ರು. ಸೊ ಅದು ಮಾಡಿದಾಗ ಆ ಜರ್ನಿನಲ್ಲೇ ಹಾಗೆ ಸ್ಕೂಲ್ ರಜಾ ಸಿಕ್ಕಿದ್ರೆ ಸಾಕು ಶೂಟಿಂಗ್ ಇದ್ರೆ ನಮ್ಮ ಶೂಟಿಂಗ್ನಲ್ಲಿ ಹೇಳ್ಕೊಂಡು ಹೋಗೋರು. ಅವರು ವಿಷ್ಣು ಸರ್ ಬೆನ್ನ ಮೇಲೆ ಕೈ ಹಾಕಿ ಈಸ್ ಮೈ ಬಾಯ್, ಐ ಎಮ್ ವಿತ್ ಹಿಮ್, ಯು ಡೂ ಇಟ್ ಅಂತ ಹೇಳಿದಾಗ ಚಾನ್ಸ್ಗಳು ಸಿಕ್ಕಿ ಆ ಥರ ಸಾಮ್ರಾಟ್ ಅನ್ನೋ ಸಿನಿಮಾ ಸ್ಟಾರ್ಟ್ ಆಯಿತು. ಆ ಥರ ಮಾಡಿದ್ದು ಬಹುಶಃ ನಿಮಗೆ ಚಿತ್ರರಂಗದಲ್ಲಿ ಯಾರೂ ಮಾಡಿರಲಿಲ್ಲ. ಅದು ಮಾಡಿರ್ತಕ್ಕಂಥದ್ದು ವಿಷ್ಣು ಸರ್ ಒಬ್ಬರೇ ಮಾಡಿರ್ತಕ್ಕಂಥ. ಹಲೋ ಡ್ಯಾಡಿ ಸಿನಿಮಾ ಅಂತ ಒಂದು ಸಿನಿಮಾ ಮಾಡಿದ್ವಿ. ಅದು ನಿಜವಾಗ್ಲೂ ಅದೊಂದು ಅದ್ಭುತವಾದ ಸಿನಿಮಾ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರ ತಂದೆ ನಾರಾಯಣ ರಾಯರು ಭಾಳ ದೊಡ್ಡ ರೈಟರ್ ಆಗಿದ್ದವರು. ಸೊ ಅವ್ರಿಗೆ ಆಮೇಲೆ ವಿಷ್ಣು ಸರ್ಗೆ ಸಾಹಿತ್ಯ ಜ್ಞಾನ ಇತ್ತು. ಅವ್ರಿಗೆ ರಾಜ್ಕುಮಾರ್ ಅವರು ಆಗಿರ್ಬೋದು, ನಮ್ಮ ವಿಷ್ಣು ಸರ್ ಆಗಿರ್ಬೋದು, ಎಲ್ಲ ಒಂದು ಶಿಸ್ತನ್ನು ಮೇಂಟೈನ್ ಮಾಡಿದ್ದು ವಿಷ್ಣು ಸರ್ ಕೂಡ ಆ ಶಿಸ್ತನಿದ್ರು. ಆ ಶಿಸ್ತನ್ನು ನಾವು ಕಲ್ತಿರೋದು. ಸೊ ಹಾಗೆ ಈ ಥರ ಇವತ್ತಿನ ಒಬ್ಬ ಸಾರ್ ಬಗ್ಗೆ ಹೇಳ್ಬೇಕಾದ್ರೆ ಅನೇಕ ವಿಚಾರಗಳಿದ್ದಾವೆ. ಓಕೆ, ನಿಮ್ಮ ಜರ್ನಿ ಶುರು ಮಾಡಿದ ಅಲ್ಲಿಂದ ಶುರು ಮಾಡಿ ವಿಷ್ಣು ಸರ್ ವರ್ಗು ಹೇಗೆ ಕನೆಕ್ಷನ್ ಬಂತು? ಅಂದರೆ ಈಗ ನಮ್ಮ ಫಾದರು ಜರ್ನಿನೇ ಬೇರೆ ಬಿಡಿ. ಅವ್ರನ್ನ ಒಂದು ಸಾಸಿವೆ ಕಾಳಷ್ಟು ಇಲ್ಲ ನಾವು. ಯಾಕಂದರೆ ಅವರು ಡಿಫೆನ್ಸಿಂದ ಬಂದು ಸಿನಿಮಾಗೆ ಬಂದಿತ್ತು. ಸಿನಿಮಾ ನಂತರ ರೆಪ್ರೆಸೆಂಟೇಟಿವ್ ಆಗಿದೆ. ಅದಾದ ನಂತರ ಅಶೋಕ ಥಿಯೇಟ್ರು, ಈಗ ಎವರೆಸ್ಟು, ಈಗ ಅದಾದ ನಂತರ ಭಾರತ್ ಟಾಕೀಸು ಅಂತೆಲ್ಲ ನೋಡಿದಾಗ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು. ಅವರು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದರು, ನಟ ಸಾರ್ವಭೌಮ ಆಗಿರ್ಬೋದು. ಅಲ್ಲಿಂದ ಸ್ಟಾರ್ಟ್ ಆಗಿ ಅಲ್ಲೇ ಬಂದಾಗ ನಮಗೆ ಚಿಕ್ಕ ವಯಸ್ಸಿಂದನೂ ಸ್ಕೂಲಲ್ಲಿ ಇದ್ದಾಗಲೂ ನಮ್ಮ ಫಾದರು ಸಿನಿಮಾ ಬಗ್ಗೆ ನನಗೆ ಭಾಳ ಹುಚ್ಚು. ಸೊ ನಾವು ಥಿಯೇಟ್ರ್ ನಡೆಸೋವಾಗಲೂ ಯಾವುದೇ ಸಿನಿಮಾ ರಿಲೀಸ್ ಆದರೂ ಕೂಡ ನಾನು ಹೋಗ್ತಾ ಇದ್ದೆ. ಶನಿವಾರ ಹಾಫ್ ಡೇ ಸ್ಕೂಲ್ ಮುಗಿಸ್ಕೊಂಡು ಸ್ಕೂಲಿಂದ ಬಂದು ಮನೆಗೆ ಬಂದು ಬುಕ್ ಹಾಕಿಬಿಟ್ಟು ಥಿಯೇಟ್ರಿಗೆ ಥಿಯೇಟ್ರಲ್ಲಿ ಹೋಗಿ ಸಿನಿಮಾ ನೋಡೋದು. ಅದ್ರ ಜೊತೆಗೆ ಬೇರೆ ಸಿನಿಮಾನು ನೋಡ್ಸೋರು ನನಗೆ. ಅಂದರೆ ಒಳ್ಳೊಳ್ಳೆ ನನಗೆ ಸ್ವಲ್ಪ ಈ ಇಂಗ್ಲೀಷ್ ಸಿನಿಮಾಗಳ ಬಗ್ಗೆ ಭಾಳ ಹುಚ್ಚು. ಈ ಜೇಮ್ಸ್ ಬಾಂಡ್ ಆಗಿರ್ಬೋದು, ಈ ಥ್ರಿಲ್ಲರ್ ಆ್ಯಕ್ಷನ್ ಪಿಕ್ಚರ್ಸ್ ಬಗ್ಗೆ ಭಾಳ ಹುಚ್ಚು. ಸೊ ಆ ಒಂದು ನಿಟ್ಟಿನಲ್ಲಿ ಇದ್ವಿ. ಹಂಗೆ ನಮ್ಮ ತಂದೆ ಫಾದರ್ ಪ್ರೊಡಕ್ಷನ್ ಎಲ್ಲ ಮಾಡಿಕೊಂಡು ಸ್ಟಾರ್ಟ್ ಆದಮೇಲೆ ಹಾಗೆಯೇ ನಮಗೆ ಬಲೆ ಹುಚ್ಚ ಮತ್ತು ಬಂಗಾರದ ಮನುಷ್ಯ, ಬಲೆ ಹುಚ್ಚ, ಉಯ್ಯಾಲೆ, ದೇವ್ರ ಮಕ್ಕಳು ಅನೇಕ ಸಿನಿಮಾಗಳನ್ನು ಮಾಡಿದ್ರು. ಸೊ ಅದು ಮಾಡಿದಾಗ ಆ ಜರ್ನಿನಲ್ಲೇ ಹಾಗೆ ಸ್ಕೂಲ್ ರಜಾ ಸಿಕ್ಕಿದ್ರೆ ಸಾಕು ಶೂಟಿಂಗ್ ಇದ್ರೆ ನಮ್ಮ ಶೂಟಿಂಗ್ನಲ್ಲಿ ಹೇಳ್ಕೊಂಡು ಹೋಗೋರು. ನೀನು ಅಲ್ಲಿ ಹೋಗ್ಬಾರ್ದು ಅಂತ ಶೂಟಿಂಗಲ್ಲಿ ಇರೋರು. ಅವಾಗ ನಮ್ಮ ಮಿಸಸ್ ಶ್ರೀನಿವಾಸ್ ಅವರು ಬಲೆ ಹುಚ್ಚ, ನಮ್ಮ ವಯಸ್ಸಾಮಿ ಅವರು ಬಲೆ ಹುಚ್ಚ ಅಂತ ಸಿನಿಮಾ ಮಾಡ್ತಾಯಿದ್ವಿ. ನಮ್ಮ ಫಾದರ್ ಅವರು ಮಾಡ್ತಾಯಿದ್ರು. ಮಾಡುವಾಗ ಆಗ ಕರ್ಕೊಂಡು ರಜಾ ಸಿಕ್ತು ಅಂತ ಹೇಳಿ ಕರ್ಕೊಂಡ್ಬಂದು ಶ್ರೀನಿವಾಸ್ ಅವ್ರ ಹತ್ರ ಬಿಟ್ಟು ನಮ್ಮ ಫಾದರು ಇವ್ನು ಇಟ್ಕೊಂಡು ನಮ್ಮ ಜೊತೆಗೆ ಅಂತ ಹೇಳಿ ಅಲ್ಲಿಂದ ಕ್ಲಾಸ್ ಬಂದ್ಮೇಲೆ ನಮ್ಮ ಆದ ನಂತರ ನಮ್ಮದು ತಿರುಗಿ ಇನ್ನೊಂದು ಓನ್ ಪ್ರೊಡಕ್ಷನ್ ಆಯಿತು. ಅದಾದಮೇಲೆ ಸ್ಕೂಲಿಂದ ಕಂಟಿನ್ಯೂ ಆಯಿತು. ಎಜುಕೇಷನು, ಶೂಟಿಂಗ್. ಸಿನಿಮಾದಲ್ಲಿ ಭಾಗ್ಯಜ್ಯೋತಿ ಅಂತ ಮಾಡಿದಾಗ ಭಾಗ್ಯಜ್ಯೋತಿ ನಮ್ಮ ಗುರುಗಳ ಕೆ.ಎಸ್. ಸ್ವಾಮಿ ರವಿ ಅವರು ಅವ್ರ ಜೊತೆ ನನ್ನ ಪ್ರಯಾಣ ಮುಂದುವರೆದಿದ್ದದು. ಅಲ್ಲಿಂದ ಪ್ರಯಾಣ ಮುಗಿದಾಗ ಅಲ್ಲಿ ವಿಷ್ಣು ಸಾರ್ ಹೀರೋ, ವಿಷ್ಣು ಸಾರ್, ಭಾರತಿ ಮೇಡಮ್ ಅವರು. ಸೊ ಈ ಥರ ಶತದಿನೋತ್ಸವವನ್ನು ಆಚರಿಸ್ತು. ಇಟ್ ವಾಸ್ ಅ ಫ್ಯಾಂಟಾಸ್ಟಿಕ್ ಸಿನಿಮಾ. ಅದನ್ನು ಆಗಿನ ಕಾಲದಲ್ಲೇ ಈ ಸಮಾಜದ ಜಾತಿ ಪದ್ಧತಿ ಬಗ್ಗೆ ಆಗಲಿ ಮತ್ತೊಂದಾಗಿರ್ತಕ್ಕಂಥ ಒಂದು ಒಳ್ಳೆ ಚಿತ್ರವನ್ನು ಮಾಡಿದ್ದು ಅದನ್ನು. ಸೊ ಆ ಚಿತ್ರದಲ್ಲಿ ಕಸ್ತೂರಿ ಶಂಕರ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ದು. ಗುಡಿ ಸೇರದ ಮುಡಿ ಏರದ ಅಂತ ಒಂದು ಸಾಂಗ್ ಮಾಡಿತ್ತು. ಆ ಸಿನಿಮಾನು ಮಾಡಿದ್ರಾಗ. ಸೊ ಹಾಗೆ ವಿಷ್ಣು ಸರ್ ಜೊತೆಗೆ ಅದೇ ರೀತಿ ಮಾಡೋ ಸಿನಿಮಾಗಳಲ್ಲೆಲ್ಲ ಮಾಡಿ ಹಂಗೆ ಅನೇಕ ಸಿನಿಮಾಗಳು ನಮ್ಮದು ಜಿಮ್ಮಿಗೆಲ್ಲ ಆಗಿರ್ಬೋದು ನಾವು ಮಾಡಿದಾಗ ವಿಷ್ಣು ಸರ್ ಜೊತೆಗೆ ಭಾಳ ಪ್ರಯಾಣ ನಡೆದಾಗ ಭಾಳ ಖುಷಿ ಆಗೋದು ಅವ್ರ ಜೊತೆ ವರ್ಕ್ ಮಾಡೋದು. ನಾನು ಭಾಳ ಲವಲೋಕಿಯಿಂದ ಓಡಾಡುವೆ. ಅವರು ಭಾಳ ಇಷ್ಟಪಡೋರು ನನ್ನ. ಎಲ್ಲ ಕೆಲಸ ನಾನೇ ಮಾಡೋಕ್ಕೆ ಹೋಗ್ತಾ ಇದ್ದೆ. ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗ ಒಂದು ಲೆಟ್ರ್ ಬರ್ಕೊಡೋದಾಗಲಿ, ಮತ್ತೊಂದಾಗಲಿ, ಶೂಟಿಂಗ್ದಲ್ಲಾಗಲಿ, ಸ್ಕ್ರಿಪ್ಟ್ ಆಗಲಿ, ಸೆನ್ಸಾರ್ ಸ್ಕ್ರಿಪ್ಟ್ ಮಾಡೋದಾಗಲಿ, ಆಮೇಲೆ ಪರ್ಮಿಷನ್ಗೆಲ್ಲ ಮಾಡಿದಾಗ ಈ ಸಬ್ಸಿಡಿ ಅಪ್ಲೈ ಮಾಡಬೇಕಾಗಿತ್ತು. ಆ ಕಾಲದ ಸಬ್ಸಿಡಿ ಫೈಲ್ನ ತಯಾರು ಮಾಡೋದಾಗಲಿ ಎಲ್ಲ ನಾನೇ ಟೈಪ್ ಮಾಡ್ತಾಯಿದ್ದೆ. ಇಂಗ್ಲೀಷಲ್ಲಿ ಟೈಪ್ ಮಾಡ್ತಿದ್ದೆ. ಸ್ಕ್ರಿಪ್ಟ್ನೆಲ್ಲ ಮಾಡೋದಾಗಲಿ ಎಲ್ಲ ಟೈಪ್ ಮಾಡೋದು ಅಂತ ಹೇಳಿದ್ರೆ ನಾನು ಟೈಪಿಂಗಲ್ಲಿ ಭಾಳ ಫಾಸ್ಟಾಗಿ ಟೈಪ್ ಮಾಡ್ತಿದ್ದೆ. ಅದು ಭಾಳ ಇಷ್ಟ ಆಗೋದು. ಇವ್ರು ಏನೇ ಇದೆ ನನ್ನ ಕೈ ಟೈಪ್ ಮಾಡಿಸೋರು. ಸ್ಕ್ರಿಪ್ಟ್ ಮಾಡೋದಾಗ ಇದನ್ನೆಲ್ಲ ಒಡನಾಟ ಎಲ್ಲ ನೋಡಿ ವಿಷ್ಣು ಸರ್ಗೆ ಭಾಳ ಖುಷಿ ಆಗೋದು. ಭಾಳ ಆ್ಯಕ್ಟಿವ್ ಆಗೋದು ನೋಡಿದೆ ಅಂತೇಳಿ ನಮ್ಮ ಜೊತೆ ಇದೆ. ಸೊ ಹೀಗೆ ಇವಾಗ ಒಂದು ಸಿನಿಮಾ ಮಾಡಬೇಕು ಅಂತ ನಮ್ಮ ಪ್ರೊಡ್ಯೂಸರ್ಗಳು ಬಂದಾಗ ಸರ್ ಅವ್ರ ಹಿಂದೆ ನೀನು ನಕ್ಕರ ಹಾಲು ಸಕ್ಕರೆ ಅಂತ ಸಿನಿಮಾ ಮಾಡಿದ್ರು. ಅವರು ರಜಿಸ್ಟರ್ ಇಂಟರ್ನ್ಯಾಷನಲ್ ಗ್ರೂಪ್ ಅವರು ಅವಾಗ ಆ ಸಿನಿಮಾನ ಮಾಡಬೇಕು ಅಂತ, ಸರ್ ನಿಮ್ದು ಸಿನಿಮಾ ಮಾಡಬೇಕು ಅಂತಿದ್ದೀವಿ. ಸರಿ, ಡೈರೆಕ್ಟರ್ ಯಾರು ನಿಂಗೆ ಅಂತ. ಸರ್ ನಾವೇ ನನ್ನ ಡೈರೆಕ್ಟರ್ ಮಾಡಬೇಕು ಅಂತ ಇದ್ದಾಗ ಅವರು ವಿಷ್ಣು ಸರ್ ಬೆನ್ನ ಮೇಲೆ ಕೈ ಹಾಕಿ ಈಸ್ ಮೈ ಬಾಯ್, ಐ ಎಮ್ ವಿತ್ ಹಿಮ್, ಯು ಡೂ ಇಟ್ ಅಂತ ಹೇಳಿದಾಗ ಚಾನ್ಸ್ಗಳು ಸಿಕ್ಕಿ ಆ ಥರ ಸಾಮ್ರಾಟ್ ಅನ್ನೋ ಸಿನಿಮಾ ಸ್ಟಾರ್ಟ್ ಆಯಿತು. ಸಾಮ್ರಾಟ್ ಅನ್ನೋದು ಸಿನಿಮಾ ಆಗಿನ ಕಾಲದಲ್ಲಿ ಅವಾಗ ಮಾಡಿದಾಗ ವಿಭಿನ್ನವಾಗಿತ್ತು ಕತೆ. ಕಥೆಯನ್ನು ಭಾಳ ಒಂದು ಸ್ಟೈಲಿಶ್ ಆಗಿ ಹೇಳಿದ ಕತೆ. ನೀವು ಆ ಸಿನಿಮಾನ ಇವತ್ತಿಗೂ ನೋಡ್ಬೋದು. ನೀವು ಆ್ಯಕ್ಷನ್ ಪಾರ್ಟ್ನ ನೀವು ನೋಡಿದಾಗ ಆ ಸಿನಿಮಾದಲ್ಲಿ ವಿಷ್ಣು ಸರ್ದು ಆ್ಯಕ್ಷನ್ ಪಾರ್ಟ್ನ ಇಟ್ ವಾಸ್ ರೇರ್ ಆಫ್ ದಿ ರೇರೆಸ್ಟ್ ಆಗಿನ ಇದನ್ನಲ್ಲಿ ಇವತ್ತಿನ ಇಷ್ಟು ಟೆಕ್ನಾಲಜಿ ಎಲ್ಲ ಇರಲಿಲ್ಲ ನಿಮಗೆ.
ಸೊ ಇವತ್ತಿನ ದಿವಸ ರೋಪ್ ಕಟ್ಟಿ ಅಲ್ಲಿಂದ ಬೀಳೋದು ಮಾಡೋದು ಎಲ್ಲ ಭಾಳ ಈಸಿ. ಇವತ್ತಿನ ದಿವಸ ಇವತ್ತು ಆ್ಯಕ್ಷನ್ ಕೋರಿಯೋಗ್ರಾಫರ್ಸ್ ಭಾಳ ಎಜುಕೇಟ್ ಆಗಿದ್ದಾರೆ, ಭಾಳ ಟೆಕ್ನಾಲಜಿ ಬೆಳೆದಿದೆ. ಆ ಟೆಕ್ನಾಲಜಿ ಇನ್ನೇ ಇಲ್ಲದೆ ಇರೋ ಕಾಲದಲ್ಲಿ ವಿಷ್ಣು ಸಾರು ಮಾಡಿದಂಥ ಸಿನಿಮಾ ನನಗೆ ಭಾಳ ಆಸೆ ಇರೋದು. ಸರ್ ಒಂದು ಸ್ಟೈಲಿಶ್ ಆಗಿ ಸಿನಿಮಾ ಮಾಡಬೇಕು, ಆ್ಯಕ್ಷನ್ ಆಗಿರ್ಬೋದು, ಎಲ್ಲವನ್ನೂ ಕೂತ್ಕೊಂಡು ಕೋರಿಯೋಗ್ರಾಫ್ ಮಾಡ್ತಿದ್ದೆ. ಆಗ ಥ್ರಿಲ್ಲರ್ ಮಂಜು ಅವ್ರನ್ನ ಕೂರಿಸಿ ಮಾಸ್ಟರ್ ಹಿಂಗೆ ಬೇಕು ಅಂತ ಹಿಂಗೆ ಸ್ಟೈಲ್ ಇಲ್ಲ ಅಂತಂದಾಗ ವಿಷ್ಣು ಸರ್ ನಗೋರು. ಆಮೇಲೆ ಸ್ಟಾರ್ಟಿಂಗ್ ಇರಬೇಕು ಕೋಟ್ ಡ್ರೆಸ್ ಹಿಂಗೆ ಅಂದ್ರೆ ನಗ್ತಾ ಇರೋರು. ಯಾಕಂದ್ರೆ ಅವಾಗ ಸರ್ ನಾವು ನಿಮ್ಮ ಫ್ಯಾನ್ ಸರ್ ಅಂತ ಏನು ಏನಾದ್ರು ಮಾಡ್ತೀವಿ ಸರ್, ಹಿಂಗೆ ನಿಂತ್ಕೊಂಡು ಒಂದು ಫೋಟೋ ತೆಗಿಸೋದು, ಹಂಗೆ ನಿಂತ್ಕೊಂಡಾಗ ಸ್ಟೈಲ್ ನಿಂತ ಫೋಟೋ ತೆಗಿಸ್ರಿ. ಯಾಕಂದ್ರೆ ಎಷ್ಟು ಫೋಟೋ ತೆಗಿಸ್ತೀರಾ ಬಿಡಿ ಸರ್, ನಾವು ಫ್ಯಾನು, ನಮ್ಮ ಜೊತೆಗೆ ಇನ್ನೊಬ್ಬರು ಫ್ಯಾನ್ ಇದೆ, ಆ ಫ್ಯಾನ್ಗಳು ಬೇಕಾಗಿದೆ, ಈ ಫೋಟೋ ಎಲ್ಲ ಬೇಕು ಸುಮ್ಮನೆ ಸರ್ ಅಂತ ಎಲ್ಲ ನಗೋರು. ಸೊ ಆ ಥರ ಆ್ಯಕ್ಷನ್ ನೀವು ನೋಡಿರ್ಬೋದು ಸಾಮ್ರಾಟ್ನಲ್ಲಿ. ಅವರು ಇದ್ದಂತ ಆಗಿನ ಕಾಲದಲ್ಲೇ ಈಗಿನ ದಿವಸ ನಾವು ಬ್ಲ್ಯಾಕ್ ಬೆಲ್ಟ್ ಕರಾಟೆ ಅಂತ ನಾವು ಏನು ಹೇಳ್ತೀವಿ, ಆ ಕಾಲದಲ್ಲೇ ಇವಾಜ್ ಚಾಂಪಿಯನ್ ಅಬೌಟ್ ದಿ ಕರಾಟೆ ಇದಂತ ಕಲ್ತಿದ್ದಂತ ಇವಾಜ್ ಮಾಸ್ಟರ್ ಅಂತ ಹೇಳ್ಬೋದು ಅವರು. ಆಮೇಲೆ ಒಂದು ಹಿಂದೆ ಕೂಡ ನಾನು ಹೇಳಿದ್ದೆ ಹಲವಾರು ಮಾಧ್ಯಮಗಳಲ್ಲಿ ಬಂದಿದೆ, ಇದನ್ನೆಲ್ಲ ಬಂದಿದೆ ಹುಡುಗರು. ಅದು ಕೂಡ ಅದನ್ನ ಹೇಳ್ಕೊಬೇಕು ಅಂತ ಇನ್ನೊಂದ್ಸರಿ ಅಂತ ಆಸೆ ಆಗ್ತದೆ. ಏನು ಅಂತಂದ್ರೆ ಒಬ್ಬ ಮನುಷ್ಯನ ಇವತ್ತಿನ ದಿವಸ ಯೋಗದಲ್ಲಿ ಯೋಗ ಪಟುಗಳು ಅನೇಕ ರೀತಿಯಲ್ಲಿ ಕಾಲನ್ನ ಕೈಯನ್ನೆಲ್ಲ ಮಾಡ್ತಕ್ಕಂಥ ಯೋಗವನ್ನ ಮಾಡಿದಂಥ ಅದ್ಭುತವಾದ ಕಲಾವಿದರುಗಳಿದ್ದಾರೆ, ಯೋಗ ಪಟುಗಳಿದ್ದಾರೆ. ಸೊ ಅಂತ ಇದರಲ್ಲಿ ಅವತ್ತಿನ ದಿವಸ ವಿಷ್ಣುವರ್ಧನ್ ಅವರು ಒಂದು ಕಾಲಿದೆಲ್ಲ, ಈ ಕಾಲನ್ನು ನಾವು ಕೈನ ತೆಗೆದು ಹಿಂಗೆ ಎಷ್ಟು ಕೈ ಹೇಗೆ ನಿಲ್ಲಿಸ್ತೀವೋ ಅದೇ ರೀತಿ ಕಾಲನ್ನು ಅವರ ಫುಲ್ ಸ್ಟ್ರೈಟ್ ಆಗಿ ನಿಲ್ಲಿಸೋರು. ಅದು ಅವ್ರ ಬಗ್ಗೆ ನನಗೆ ಬಹಳ ಆಸೆ ಆಗ್ತಿತ್ತು. ಅದನ್ನ ಸಾಮ್ರಾಟ್ನಲ್ಲಿ ನಾವು ಅದನ್ನ ಶಾರ್ಟ್ನ ಅವರು ಕಾಲಿನ ಒಂದು ಚಾಕು ಚಕ್ರತೆ ಇರ್ತಕ್ಕಂಥ ಒಂದು ಶಾರ್ಟ್ನ ನಾವು ಬಿಟ್ವಿ. ಅದನ್ನ ಇಟ್ಟಾಗ ಅವರು ಅದನ್ನ ಆಕ್ಟ್ ಮಾಡಿದ್ರು. ಅದನ್ನ ಇವು ಬಹಳ ಕ್ಲಾಶ್ ಬಂತು. ಅಂದ್ರೆ ಆ ಥರ ಶಾರ್ಟ್ನ ಆ ಥರ ಕಾಲು ಒಬ್ಬ ಎದುರುಗಳಿರ್ತಕ್ಕಂಥ ವಿಲ್ಲನ್ ಮೇಲೆ ಅದು ಕಾಲನ್ನ ಇಟ್ಟು ಆದ್ಮೇಲೆ ಮಂಡಿನ ಕೈ ಇಟ್ಕೊಂಡು ಏನ್ ನಿನ್ ಸಮಸ್ಯೆ, ಏನ್ ನಿನ್ ಕತೆ ಹೇಳು ಅಂತ ಕೇಳುವಂಥದ್ದು ಇದೆಯಲ್ಲ, ಆ ಥರ ಮಾಡಿದ್ದು ಬಹುಶಃ ನಿಮ್ಗೆ ಚಿತ್ರರಂಗದಲ್ಲಿ ಯಾರೂ ಮಾಡಿರ್ಲಿಲ್ಲ. ಒಂದು ನಿಜ ಕಥೆಯನ್ನ ಇಟ್ಕೊಂಡು ಟ್ರೂ ಸ್ಟೋರಿ ಅಂತ ನಾವು ಏನ್ ಹೇಳ್ತೀವಿ, ಒಂದು ಟ್ರೂ ಕ್ಯಾರೆಕ್ಟರ್ ಇಟ್ಕೊಂಡು ನಾವು ಮಾಡಿದ್ವಿ. ಬೊಂಬೈನಲ್ಲಿ GR ಕೈರ್ನಾರ್ ಅಂತ ಇತ್ತು. GR ಕೈರ್ನಾರ್ ಅಂತ ಇವಾಗ ಡೆಪ್ಟಿ ಕಮಿಷನರ್ ಆಫ್ ದಿ ಕಾರ್ಪೊರೇಷನ್ ಬಾಂಬೆ ಮುಂಬೈ ಕಮಿಷನರ್ ಆಗಿದ್ದವರು. ಅವರು ಇಲ್ಲಿಗಲ್ ಬಿಲ್ಡಿಂಗ್, ಈ ದಾವೂದ್ ಇಬ್ರಾಹಿಂದಾಗಿರ್ಬೋದು ಮತ್ತೊಂದು ಅನೇಕ ಇಲ್ಲಿಗಲ್ ಬಿಲ್ಡಿಂಗ್ ನ ಫಸ್ಟ್ ಡೆಮಾಲಿಷನ್ ಮಾಡಿದ್ದದು ಅವರು. ಅವ್ರ ಬಗ್ಗೆ ನಾನು ಓದಿದ್ದೆ, ಅದ್ರ ಬಗ್ಗೆ ಎಲ್ಲ ತಿಳ್ಕೊತಿದ್ದೆ. ಈಗಲಾದ್ರೂ ನಿಮ್ಗೆ ಯೂಟ್ಯೂಬ್ ಅನ್ನೋದಾಗ್ಲಿ ಮತ್ತೊಂದಾಗ್ಲಿ ಚಾನ್ಸ್ ಸಿಗುತ್ತೆ. ಅವಾಗೆಲ್ಲ ಇಂಡಿಯಾ ಟುಡೇ ಅಂತ ಮ್ಯಾಗ್ಝಿನ್ ಬರೋದು, ಆ ಮ್ಯಾಗ್ಝಿನ್ ಅಲ್ಲಿ ಅವ್ರ ಬಗ್ಗೆ ಎಲ್ಲ ಆರ್ಟಿಕಲ್ ಎಲ್ಲ ಬಂದಿರೋದು ಓದ್ತಿದ್ದೆ. ಅವ್ರ ಬಗ್ಗೆ ಇಂಟರ್ವ್ಯೂನು ಬಂದಾಗ ನಮ್ಮ ನಿಜವಾಗ್ಲೂ ಇವತ್ತಿನ ದಿವಸ ಸಿನಿಮಾಕ್ಕೂ ಜರ್ನಲಿಸ್ಟ್ಗೂ ಎಂಥ ಬಾಂಧವ್ಯ ಇರುತ್ತೆ ಅನ್ನೋದಕ್ಕೆ ನಮ್ಮ ವಿಜಯ್ ಸಾರ್ಥಿ ಅಂತ ಜರ್ನಲಿಸ್ಟ್ ಇದ್ರು. ಅವರು ನನಗೆ ಭಾಳ ಎನ್ಕರೇಜ್ ಮಾಡಿರ್ತಕ್ಕಂಥ ಒಬ್ಬ ಜರ್ನಲಿಸ್ಟು, ಸ್ನೇಹಿತರು, ಗೈಡ್ ಅಂತಲೂ ನಾನು ಹೇಳ್ಬೋದು. ಅವ್ರ ಹತ್ರ ನಾನು ಡಿಸ್ಕಷನ್ ಮಾಡ್ಬೇಕೆ ಅಂತ. ಅವರು ಎಷ್ಟು ಇದು ಅಂತಂದ್ರೆ, ಅವರು ಅವಾಗ ಮ್ಯಾಗ್ಝಿನ್ಗಳೆಲ್ಲ ಸಿಗ್ತಿರ್ಲಿಲ್ಲ, ಅಲ್ಲಿ ಬಾಂಬೆಲ್ ಪ್ರಿಂಟ್ ಆಗೋದು ಇಲ್ಲಿ ಬರ್ತಾ ಇರಲಿಲ್ಲ. ಸೊ ಅಂಥ ಮ್ಯಾಗ್ಝಿನ್ ಅಲ್ಲಿ ಅವ್ರ ಬಗ್ಗೆ ತೆಗೆದುಕೊಂಡಿರೋ ವಿಷಯಗಳನ್ನಾಗಲಿ, ಅದೇ ವಿಡಿಯೋ ಕ್ಯಾಸೆಟ್ ಬರ್ಬೋದು. ನನಗೆ ಸಾರ್ ಒಂದು ವಿಡಿಯೋ ಅವ್ರದ್ದು ಇಂಟರ್ವ್ಯೂ ಇರೋದು ಬೇಕು ಅವ್ರು ಯಾರ್ದೋ ಹಿಡಿದುಕೊಂಡು ಮಾಡಿ ಒಂದು ವಿಡಿಯೋನ VHS ಕ್ಯಾಸೆಟ್ನ ಅವ್ರದ್ದು ತಗೊಂಡು ಇಂಟರ್ವ್ಯೂನ ಕೊಟ್ಟು ಮಾಡಿದ್ರು. ಸೊ ಈ ಥರ ಎಲ್ಲ ಅಲ್ಲಿ ಮಾಡಿದ್ವಿ. ಇದನ್ನು ಮಾಡಿರೋಂಥ ಸಿನಿಮಾಗಳನ್ನೆಲ್ಲ ಮಾಡಿ ವಿಷ್ಣು ಸರ್ ಹತ್ರ ಅನೇಕ ಸಿನಿಮಾಗಳನ್ನ ನಾವು ಮಾಡಿದ್ವಿ. ಸೊ ಮಾಡಿ ಇವತ್ತಿನ ದಿವಸ ನಾವು ಅವ್ರನ್ನ ಕಳ್ಕೊಂಡಿದ್ದೀವಿ ಅಂತ ನಾವು ಹೇಳ್ತೀವಿ ನಾವು. ಅದೆಲ್ಲ ಒಂದ್ ಕಡೆ ನಮ್ಗೆ ಏನು ಅಂದ್ರೆ ನಮ್ಮ ಜೊತೆ ಇದ್ದಾರೆ ಅನ್ನೋ ಒಂದು ಫೀಲಲ್ಲೇ ನಾವಿದ್ದೀವಿ ನಾವು. ಸೊ ಬಹಳ ಅತಿ ಸುಂದರವಾದ ನಟ ಅಂತ ಹೇಳೋರು ಎಲ್ಲರನ್ನು ಅಂದ ತಕ್ಷಣ. ದಿ ಫೈನೆಸ್ಟ್ ಆಕ್ಟರ್, ಮೋಸ್ಟ್ ಗ್ಲಾಮರಸ್ ಆಕ್ಟರ್ ಅಂತ ಕೂಡ ಹೇಳೋರು ಅವರು. ನಾವು ಅವರ ಭಾಷೆ ಇದೆಲ್ಲ ಸ್ಪಷ್ಟತೆ ಇರ್ತಕ್ಕಂಥದ್ದು, ಭಾಷೆ ಇರ್ತಕ್ಕಂಥದ್ದು, ನಾವು ಮಾತಾಡೋದು ಡೈಲಾಗ್ ಆಗಿರ್ಬೋದು, ಉಚ್ಚಾರಣೆ ಆಗಿರ್ಬೋದಪ್ಪ, ಯಾವುದೋ ನೋಡಿದ್ರೆ ಅದು ಸ್ಪಷ್ಟ ಇರೋದು. ಕನ್ನಡನ ಭಾಳ ಅದ್ಭುತವಾಗಿ ಮಾತಾಡ್ತಾ ಇರ್ತಕ್ಕಂಥ ಹಲವಾರು ಕಲಾವಿದರಲ್ಲಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು, ಅವರ ನಂತರ ನಮ್ಮ ವಿಷ್ಣು ಸಾರು, ಈ ಥರ ಒಂದು ಅದ್ಭುತವಾದ ಕಲೆಯಲ್ಲಿ ಅವ್ರ ಬ್ಲಡ್ಡಲ್ಲೇ ಇತ್ತು ಅಂತ ನಾನು ಹೇಳ್ಬೇಕು. ಯಾಕಂದ್ರೆ ಅವ್ರ ತಂದೆ ನಾರಾಯಣ ರಾಯರು ಭಾಳ ದೊಡ್ಡ ರೈಟರ್ ಆಗಿದ್ದವರು. ಸೊ ಅವ್ರಿಗೆ ಆಮೇಲೆ ವಿಷ್ಣು ಸರ್ಗೆ ಸಾಹಿತ್ಯ ಜ್ಞಾನ ಇತ್ತು ಅವ್ರಿಗೆ. ಅವ್ರು ಅನೇಕ ಪುಸ್ತಕಗಳನ್ನು ಓದೋರು. ನಾವು ಯಾವ್ದನ್ನ ಓದಿದ್ರೆ ಮಾತಾಡಿದ್ರೆ ಯಾವ ಪುಸ್ತಕ ಓದಿದ್ರಿ, ಯಾವ ಕಾದಂಬರಿ ಓದಿದ್ರಿ, ಏನೇನೋ ಇದೆ. ಆಮೇಲೆ ನನ್ ಕೇಳೋರು, ನನಗೆ ಯೂಶುವಲ್ ಆಗಿ ಏನು ಅಂತಂದ್ರೆ, ನಾನು ಜರ್ನಲಿಸಮ್ ಬುಕ್ಸ್ ಅದೆಲ್ಲ ಓದೋದ್ರಿಂದ, ನೀವು ಈಗ ಯಾವ್ದನ್ನ ಜರ್ನಲಿಸ್ಟ್ ಬುಕ್ ಓದಿದ್ರ, ಜರ್ನಲಿಸ್ಟ್ ಯಾವ್ದನ್ನ ಆರ್ಟಿಕಲ್ ಓದಿದ್ರ, ಏನ್ ಆರ್ಟಿಕಲ್ ಓದಿದ್ರಿ ಹೇಳಿ, ನನ್ಗೆ ಆರ್ಟಿಕಲ್ ಹೇಳಿ ಅಂತ ಹೇಳೋರು. ಸೊ ಆ ಒಂದು ಆಸಕ್ತಿ ಇದ್ದಂಥದ್ದು ಅವ್ರಿಗೆ, ಎಲ್ಲ ಫೀಲ್ಡಲ್ಲಿ ಅವ್ರಿಗೆ ಸಾಹಿತ್ಯದ ಬಗ್ಗೆ ಅವ್ರಿಗೆ ಆಸಕ್ತಿ ಇದ್ದಿತ್ತು. ನಿಜವಾಗ್ಲೂ ಆ ಥರ ಆರ್ಟಿಸ್ಟ್ನ ನಾವು ಕಳ್ಕೊಂಡಿದ್ದೀವಿ ಅಂದರೆ ಕನ್ನಡ ಚಿತ್ರರಂಗಕ್ಕೆ ಭಾಳ ದೊಡ್ಡ ಲಾಸು. ಇವತ್ತಿನ ದಿವಸ ಅನೇಕ ಹೊಸ ಕಲಾವಿದರು ಬರ್ತಾರೆ.
ಬಂದು ಅವರು ಕೂಡ ನೀವು ತಿಂದೆ ಆ ನಿಟ್ಟಿನಲ್ಲಿ ವಿಷ್ಣು ಸರ್ ಬಗ್ಗೆ ಆಗಿರ್ಬೋದು, ರಾಜ್ಕುಮಾರ್ ಅವ್ರ ಬಗ್ಗೆ ಆಗಿರ್ಬೋದು, ಶಂಕರ್ ನಾಗು, ಅಂಬರೀಷು, ಹಲವಾರು ನಟರುಗಳ ಬಗ್ಗೆ, ಹಲವಾರು ಕಲಾವಿದರ ಬಗ್ಗೆ ನಾವು ನೆನೆಸ್ಕೊತೀವಿ. ಶಂಕರ್ ನಾಗ್ ಅವರು ಸಾಧನೆ ಆಗಿರ್ಬೋದು. ಸೊ ಆ ಸಾಧನೆ ನಿಟ್ಟಿನಲ್ಲಿ ವಿಷ್ಣು ಸಾರು ನಿಲ್ತಾರೆ. ಅವ್ರ ಜೀವನನೇ ನಾವು ನೋಡಿದಾಗ ಅವ್ರ ಸಿನಿಮಾಗೆ ಅವ್ರು ನೆನಪಾಗಿ ಇಟ್ಕೊಂಡಿದ್ರು ಅವರು. ಸೊ ಈ ವಾಸ್ ಅ ಮಲ್ಟಿ ಟ್ಯಾಲೆಂಟೆಡ್ ಆರ್ಟಿಸ್ಟ್ ಅಂತ ನಾವು ಹೇಳ್ಬೋದು. ಅವರು ಡೈರೆಕ್ಷನ್ ಬಗ್ಗೆ ಗೊತ್ತಿದ್ರು, ಅವ್ರಿಗೆ ಡೈರೆಕ್ಷನ್ ಮಾಡಕ್ಕೆ ಹೋಗ್ಲಿಲ್ಲ ಅವರು. ನಾವೊಂದು ಕೇಳ್ತೀವಿ ಡೈರೆಕ್ಷನ್ ಮಾಡೋಕ್ಕೆ ಅಂತ, ಯಾಕೆ ನಿಮ್ಮ ಕೆಲಸ ನಾನು ಮಾಡ್ಬೇಕಾ ಅಂದ್ಬಿಡೋರು ಅವರು. ಡೈರೆಕ್ಟ್ ಮಾಡಿ ಸರ್, ನೋ ನೋ ಐ ಆಮ್ ಎನ್ ಆಕ್ಟರ್, ಐ ಆಮ್ ಎ ಡೈರೆಕ್ಟರ್ಸ್ ಆಕ್ಟರ್ ಅನ್ನೋರು. ನೀವು ಸಿನಿಮಾ ಮಾಡಿ ಸರ್, ನಾನು 10 ಗಂಟೆ ಕೆಲಸ ಮಾಡ್ತೀನಿ ಅಂದರೆ ನಗೋರು. ಅವರು ಶೂಟಿಂಗ್ನಲ್ಲಿ ಏನು ಅಂದರೆ ಭಾಳ ಜಾಲಿಯಾಗಿರೋರು. ಯಾವತ್ತೂ ಯಾವುದೇ ಪಾತ್ರಕ್ಕೆ ಅವರು ಬರ್ಬೇಕಾದ್ರೆ ಪ್ರಿಪೇರ್ ಆಗಿ ಬರೋರು. ನಾಳೆ ಸೀನ್ ಏನು ಅಂದರೆ ಹಿಂದಿನ ದಿವಸನೇ ತಿಳ್ಕೊಂಡವ್ರು, ನಾಳೆ ಏನು ಅಂದ್ಕೊಂಡು ಬಂದು ಆ ಪಾತ್ರವನ್ನು ಮಾಡ್ತಕ್ಕಂಥವ್ರು. ಆ ಪಾತ್ರದಲ್ಲಿ ಆಳ್ವಾಗಿ ಇಳಿಯೋರು. ಬೆಳಗ್ಗೆ ಬಂದರೆ ಆ ಮೂಡಲ್ಲೇ ಇರೋರು, ಆ ಮೂಡಲ್ಲೇ ಇದು ಮಾಡೋರು. ಸೊ ಅದರಿಂದ ಆ ಮೂಡಿಗೆ ತಕ್ಕಾಗ ನಾವು ಸೀನ್ಗಳನ್ನು ನಾವು ಕೆಲಸಗಳನ್ನು ಮಾಡ್ತಿದ್ವಿ. ಅವತ್ತು ನಿಂತಾಗ ಈಗ ಶಿಸ್ತು ಅನ್ನೋದಿದೆಯಲ್ಲ, ಚಿತ್ರರಂಗದಲ್ಲಿ ಶಿಸ್ತಿನ ಸಿಪಾಯಿಗಳಲ್ಲಿ ಒಂದು ಟೈಮ್ ಸೆನ್ಸ್ ಆದಮೇಲೆ ರಾಜ್ಕುಮಾರ್ ಅವರು ಆಗಿರ್ಬೋದು, ನಮ್ಮ ವಿಷ್ಣು ಸಾರ್ ಆಗಿರ್ಬೋದು, ಎಲ್ಲ ಒಂದು ಶಿಸ್ತನ್ನು ಮೇಂಟೈನ್ ಮಾಡಿದ್ದು. ವಿಷ್ಣು ಸಾರ್ ಕೂಡ ಆ ಶಿಸ್ತನಿದ್ರು. ಆ ಶಿಸ್ತನ್ನೇ ನಾವು ಕಲಿತೀವಿ. ಅವ್ರ ಸಾರ್ ಬಗ್ಗೆ ಹೇಳ್ಬೇಕಾದ್ರೆ ಅನೇಕ ವಿಚಾರಗಳಿದ್ದಾವೆ. ಹಾಯ್ ನಮಸ್ಕಾರ, ನಾನು ನಿಮ್ಮ ಧರ್ಮ ಕೀರ್ತಿರಾಜ್. ಡೈಲಿ ಮಾಧ್ಯಮ ಪ್ರತಿಯೊಬ್ಬರನ್ನು ದಯವಿಟ್ಟು ಸಪೋರ್ಟ್ ಮಾಡಿ. ನನಗೊಂದು ಖುಷಿ ಏನಂದರೆ, ನನಗೆ ತುಂಬ ಪರಿಚಯ ಇರೋರು ಅಶೋಕ್ ಅವರು. ಸೊ ನನಗೆ ಒಂದು ಸಿನಿಮಾ ರಂಗದಲ್ಲಿ ನಾನು ಕಾಲಿಟ್ಟಾಗಿಂದ ಇವತ್ತಿನವರೆಗೂ ನಾನು ತುಂಬ ಸಪೋರ್ಟ್ ಮಾಡಿದ್ದಾರೆ. ಏನೇ ಒಂದು ಹಿಟ್ ಆಗಿರ್ಬೋದು, ಫ್ಲಾಕ್, ಪ್ರತಿಯೊಂದು ಹಂತದಲ್ಲೂ ನನ್ನ ಜೊತೆ ಇದ್ದಾರೆ. ಸೊ ಇವತ್ತು ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ತುಂಬ ಪ್ರೀತಿಯಿಂದ ನಾನೊಂದು ಇಂಟರ್ವ್ಯೂ ತೊಗೊಂಡಿದ್ದಾರೆ. ಇವರೆಲ್ಲ ಬಂದು ಯೂಟ್ಯೂಬ್ ಚಾನಲ್ಸಲ್ಲಿ ಎಲ್ಲೂ ಇರಲಿಲ್ಲ, ಬಟ್ ಇವರು ಪತ್ರಿಕಾ ಮತ್ತು ಮಾಧ್ಯಮದಲ್ಲಿ ಇದ್ದಿದ್ದವರು. ಸೊ ಇವರು ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಿಮ್ಮ ಸಪೋರ್ಟು, ನಿಮ್ಮ ಆಶೀರ್ವಾದ ಸದಾ ಇರಲಿ. ಆ್ಯಂಡ್ ವೆರಿ ಪ್ರೌಡ್ ಆಫ್ ದೆಮ್. ಯಾಕಂದರೆ ಅವ್ರ ಪ್ರೊಫೆಷನ್ನ ಏನಿದೆಯೋ ಅದನ್ನೇ ಕಂಟಿನ್ಯೂ ಮಾಡಿ ಇದರಲ್ಲೂ ಒಂದು ಸಾಧನೆ ಮಾಡಬೇಕಂತಿದ್ರೆ. ಸೊ ನಿಮ್ಮ ಆಶೀರ್ವಾದ, ಸಪೋರ್ಟ್ ಸದಾ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.